Hello everyone, welcome to Sankalp Learning Solution. Let us see question number 12 of the concept analogy non-verbal. Here this is our image A. One triangle is there and in the left side one straight line is extended and in that end it contains one circle. Inside that circle plus sign is there. Okay. So it changes in B. ಬಿಗೆ ಬರುವಾಗ ಏನ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಮೇನ್ ಸ್ಟ್ರಕ್ಚರ್ ಟ್ರಯಾಂಗಲ್ ಸೇಮ್ ಇದೆ, ಟ್ರಯಾಂಗಲ್ ಇದೆ, ಬಟ್ ದಿಸ್ ಎಕ್ಸ್ಟೆಂಡೆಡ್ ಲೈನ್ ವಿತ್ ದಟ್ ಸರ್ಕಲ್ ಪೊಸಿಷನ್ ಚೇಂಜಸ್. ಹೇಗ್ ಚೇಂಜ್ ಆಗಿದೆ ಅಂದ್ರೆ ಸ್ಟಾರ್ಟಿಂಗ್ ಎ ಅಲ್ಲಿ ಈ ಎಕ್ಸ್ಟೆಂಡೆಡ್ ಸ್ಟ್ರೇಟ್ ಲೈನ್ ಮತ್ತೆ ಈ ರೌಂಡೆಡ್ ಸರ್ಕಲ್ ವಿತ್ ಎಂಡ್ ಇದೇನಿತ್ತು, ಇದು ರೈಟ್ ಸೈಡ್ ಇತ್ತು. ದೆನ್ ಇಟ್ ಕಮ್ ಟು ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ಟೆಂಡ್ ಆಗಿ ಸರ್ಕಲ್ ಒಳಗಡೆ ಚೇಂಜಸ್ ಆಗಿದೆ. ಏನ್ ಚೇಂಜ್ ಆಗಿದೆ ಅಂದ್ರೆ ಪ್ಲಸ್ ಮಾರ್ಕ್ ಅಲ್ಲಿ ಇರೋದು ಡಯಾಗೋನಲ್ ಅಲ್ಲಿ ಕಟ್ ಆಗಿದೆ ಇನ್ಸೈಡ್ ದ ಸರ್ಕಲ್. ದಿಸ್ ಇಸ್ ದ ಟೋಟಲ್ ಚೇಂಜ್ ಫ್ರಮ್ ಎ ಟು ಬಿ. ಎ ಅಲ್ಲಿ ಏನಿದೆ ಸಿಂಪಲ್ ಟ್ರಯಾಂಗಲ್ ವಿತ್ ಎಕ್ಸ್ಟೆಂಡೆಡ್ ಲೈನ್ ಅಂಡ್ ವಿತ್ ಒನ್ ಸರ್ಕಲ್ ದಟ್ ಈಸ್ ರೈಟ್ ಸೈಡ್ and inside that circle plus mark is there. So ಇಲ್ಲಿ ಬಿ ಅಲ್ಲಿ ಬರುವಾಗ ಔಟರ್ ಸ್ಟ್ರಕ್ಚರ್ ಅಲ್ಲಿ ಏನು ಚೇಂಜ್ ಆಗಿಲ್ಲ, ಆದ್ರೆ ಈ ಎಕ್ಸ್ಟೆಂಡೆಡ್ ಸ್ಟ್ರೇಟ್ ಲೈನ್ ವಿತ್ ಎಂಡ್ ವಿತ್ ಸರ್ಕಲ್ ಇದೆ ಅಲ್ವಾ, ಅದು ರೈಟ್ ಇಂದ ಏನಾಗಿದೆ ಲೆಫ್ಟ್ ಗೆ ಬಂದಿದೆ. ಅದರ ಜೊತೆ ಆ ಸರ್ಕಲ್ ಒಳಗಡೆ ಪ್ಲಸ್ ಮಾರ್ಕ್ ಹೋಗಿ ಡಯಾಗೋನಲ್ ಮಾರ್ಕ್ ಬಂದಿದೆ. ಇದು ಚೇಂಜಸ್. ಸಿ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಅದರ ರೈಟ್ ಸೈಡ್ ಅಲ್ಲಿ ಏನಿದೆ ಒಂದು ಅಟ್ಯಾಚ್ ಆಗಿರುವ ಸ್ಕ್ವೇರ್ ಬಾಕ್ಸ್ ಇದೆ, ಸ್ಟ್ರೇಟ್ ಲೈನ್ ಇದೆ, ಅದು ಆ ಸ್ಟ್ರೇಟ್ ಲೈನ್ಗೆ ಎಂಡ್ ಅಲ್ಲಿ ಸ್ಕ್ವೇರ್ ಬಾಕ್ಸ್ ಅಟ್ಯಾಚ್ ಆಗಿದೆ, ಅದರ ಒಳಗಡೆ ಪ್ಲಸ್ ಮಾರ್ಕ್ ಇದೆ. ಇದು ಸಿ. ಇದನ್ನ ನಾವ್ ಏನ್ ಮಾಡ್ಬೇಕು, ಬಿ ಎ ಇಂದ ಬಿ ಯಾವ ತರ ಚೇಂಜ್ ಆಗಿತ್ತೋ ಸೇಮ್ ಸಿ ಅನ್ನ ಡಿ ಗೆ ಚೇಂಜ್ ಮಾಡ್ಬೇಕು. ಏನಂದ್ರೆ ಔಟರ್ ಸ್ಟ್ರಕ್ಚರ್ ಏನಿದೆ ಅದು ಏನು ಚೇಂಜಸ್ ಆಗ್ಲಿಲ್ಲ ಎ ಇಂದ ಬಿ ಗೆ. Similarly here C as it is D, outer structure remains the same. Only the thing we should change here is that straight line move from right to left. ಇದೇನಾಗಬೇಕು, ಲೆಫ್ಟ್ ಗೆ ಮೂವ್ ಆಗಬೇಕು. So it should be like this. ಲೆಫ್ಟ್ ಗೆ ಮೂವ್ ಆಗಿ ಅದರ ಜೊತೆ ಇಟ್ ಎಂಡ್ ವಿತ್ ಒನ್ ಸ್ಕ್ವೇರ್, ಅದು ಸೇಮ್ ಇರುತ್ತೆ. ಆ ಸ್ಕ್ವೇರ್ ಒಳಗಡೆ ಪ್ಲಸ್ ಮಾರ್ಕು ಡಯಾಗೋನಲ್ ಆಗಿ ಚೇಂಜ್ ಆಗ್ಬೇಕು. It should change with diagonal symbol. So this is what actually replaced with D. So it does not match with image 1, does not match with image 2, does not match with 5 and 4 also. It match with the image 3. So the answer is 3. Thank you.